ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಶಿಧರ. ನಮ್ಮ ಚಾನಲ್ ಹೆಸರು ಸಂಕಲನ ಡೆಕೋರೇಷನ್ಸ್. ನಾವಿವತ್ತು ಬಲೂನ್ ಡೆಕೋರೇಷನ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಗೆ ಈ ಥರ ಫಾಯಿಲ್ ಕರ್ಟನ್ ತಗೋಬೇಕು. ನಾನಿಲ್ಲಿ ಗೋಲ್ಡ್ ಮತ್ತು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಕೆಲವೊಂದಕ್ಕೆ ಗಮ್ ಬಂದಿರುತ್ತೆ, ಕೆಲವೊಂದಕ್ಕೆ ಆ ಥರ ಗಮ್ ಬರಲ್ಲ, ಸ್ಟಿಕ್ಕರ್ ಥರ. ಅದಕ್ಕೆ ನಾವು ಪೇಪರ್ ಟೇಪ್ ಬರುತ್ತೆ, ಅದನ್ನ ಯೂಸ್ ಮಾಡಿ ಗೋಡೆ ಮೇಲೆ ಅಂಟಿಸ್ಕೋಬೋದು. ಆಮೇಲೆ ಈ ಥರ ರಿಬ್ಬನ್ ತೊಗೊಂಡು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಸ್ಕಿಂಗ್ ಟೇಪ್ನಿಂದ ಆ ರಿಬ್ಬನ್ನ ಗೋಡೆ ಮೇಲೆ ಅಂಟಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಗಟ್ಟಿಯಾಗಿ ಅಂಟಿಸ್ಕೋಬೇಕು. ಇದರಿಂದ ನಾವು ಆಮೇಲೆ ಬಲೂನ್ ಗಾರ್ಲ್ಯಾಂಡ್ನ ಅಂಟಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನಿವಾಗ ಬಲೂನ್ಸ್ನ ಬ್ಲೋ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೆಡ್ಡು, ಬ್ಲ್ಯಾಕು, ಗೋಲ್ಡು, ಆಮೇಲೆ ಡಾಟೆಡ್ ಬ್ಲ್ಯಾಕ್, ಡಾಟೆಡ್ ರೆಡ್ ಬಲೂನ್ಸ್ನ ಯೂಸ್ ಮಾಡಿದ್ದೀನಿ. ಈ ಥರ ಎರಡೆರಡು ಬಲೂನ್ಸ್ನ ಬ್ಲೋ ಮಾಡಿಕೊಂಡು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ಕೋಬೇಕು. ಈ ಥರ ಅಪ್ರಾಕ್ಸ್ ಒಂದು 30-35 ಬಂಚ್ನ ಮಾಡ್ಕೋಬೇಕು. ಆಮೇಲೆ ಎರಡೆರಡು ಬಲೂನ್ಸ್ನ ಈ ಥರ ಒಂದಕ್ಕೊಂದು ಈ ಥರ ಸಿಕ್ಕಾಕ್ಸ್ಬೇಕು. ರಿಬ್ಬನ್ನ ಕಟ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಬಲೂನ್ ಬಂಚಸ್ನ ಕಟ್ಕೊಳ್ತಾ ಹೋಗಬೇಕು. ಫಸ್ಟು ಒಂದು ಬಲೂನ್ ಬಂಚಸ್ ತೊಗೊಂಡು ಅದಕ್ಕೆ ಈ ಥರ ಟೈ ಮಾಡ್ಕೋಬೇಕು. ಥರ ಒಂದ್ರ ಮೇಲೆ ಒಂದು ಬಲೂನ್ ಬಂಚಸ್ನ ಇಟ್ಟು ಕಟ್ಕೊಳ್ತಾ ಹೋಗಬೇಕು. ಆಮೇಲೆ ಎಲ್ಲ ಬಲೂನ್ ಬಂಚಸ್ನ ಕಟ್ಕೊಂಡಾದ್ಮೇಲೆ ಈ ಥರ ಗಾರ್ಲ್ಯಾಂಡ್ ರೆಡಿ ಆಗುತ್ತೆ, ಬಲೂನ್ ಗಾರ್ಲ್ಯಾಂಡ್. ಇದನ್ನ ನಾವು ಮುಂಚೆ ಗೋಡೆಗೆ ರಿಬ್ಬನ್ ಅಂಟಿಸ್ಕೊಂಡಿದ್ವಲ್ಲ, ಅದರ ಸಹಾಯದಿಂದ ಇವಾಗ ಬಲೂನ್ಸ್ನ ಕಟ್ಕೋಬೋದು. ನೀವು ಗೋಡೆ ಮೇಲೆ ಎಷ್ಟು ರಿಬ್ಬನ್ನ ಜಾಸ್ತಿಯಾಗಿ ಕಟ್ಕೋತೀರೋ ಅಷ್ಟು ನೀವು ನೀಟಾಗಿ ಗಟ್ಟಿಯಾಗಿ ಅಂಟಿಸ್ಕೋಬೋದು.
ಇದು ಹ್ಯಾಪಿ ಬರ್ತ್ಡೇ ಬ್ಯಾನರ್. ನಾನಿಲ್ಲಿ ಗೋಲ್ಡ್ ಬ್ಲ್ಯಾಕ್ ಕಲರ್ನ ಬ್ಯಾನರ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಈ ಥರ ಒಂದು ಚಿಕ್ಕ ರಿಬ್ಬನ್ ಬರುತ್ತೆ. ನೀವು ಒಂದರೊಳಗಡೆ ಒಂದು ಈ ಥರ ಪಾಸ್ ಮಾಡಿಕೊಂಡು ರಿಬ್ಬನ್ನ ರೆಡಿ ಇಟ್ಕೋಬೇಕು. ಮತ್ತು ಈ ಥರ ಒಂದು ಸ್ಟ್ರಿಂಗ್ ಲೈಟ್ನ ತೊಗೊಂಡಿದ್ದೀನಿ. ಡೆಕೋರೇಷನ್ಗೆ ಬ್ಯಾಕ್ಡ್ರಾಪ್ಗೆ ಈ ಥರ ಲೈಟಿಂಗ್ಸ್ ಯೂಸ್ ಮಾಡೋದ್ರಿಂದ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸ್ಟ್ರಿಂಗ್ ಲೈಟ್ನ ನಾನು ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡಿಕೊಂಡು ಮತ್ತೆ ಗೋಡೆ ಮೇಲೆ ಈ ಥರ ಅಂಟಿಸ್ಕೊತಾ ಇದ್ದೀನಿ. ಆಮೇಲೆ ಈ ರೆಡಿ ಇಟ್ಕೊಂಡಿರೋ ಹ್ಯಾಪಿ ಬರ್ಡೇ ಬ್ಯಾನರ್ನ ಮತ್ತು ಅದೇ ಮಾಸ್ಕಿಂಗ್ ಟೇಪ್ನ ತಗೊಂಡು ಗೋಡೆ ಮೇಲೆ ಅಂಟಿಸ್ತಾ ಇದ್ದೀನಿ. ಆಮೇಲೆ ಆ ಚಿಕ್ಕ ಚಿಕ್ಕ ಬಲೂನ್ನ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಟ್ವಿಸ್ಟ್ ಮಾಡಬೇಕು. ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವ ಚಿಕ್ಕ ಚಿಕ್ಕ ಬಲೂನ್ನ ನಾನು ಇಲ್ಲಿ ಟ್ರಾನ್ಸ್ಪರೆಂಟ್ ಸೆಲ್ಲೋ ಟೇಪ್ನ ಯೂಸ್ ಮಾಡಿ ಬಲೂನ್ಸ್ ಮೇಲ್ಗಡೆ ಈ ಥರ ಅಂಟಿಸ್ಕೊಳ್ತೀನಿ. ಇವಾಗ ಆಮೇಲೆ ಬಲೂನ್ಸ್ ಫ್ಲವರ್ ಹೇಗೆ ಮಾಡೋದಂದರೆ ಈ ಥರ ಒಂದೇ ಸೈಜ್ನ ಎರಡೆರಡು ಬಲೂನ್ಸ್ ಥರ ಒಂದು ಪೇರ್ ಬಲೂನ್ಸ್ನ ಈ ಥರ ಬ್ಲೋ ಮಾಡ್ಕೋಬೇಕು. ಆಮೇಲೆ ಈ ಥರ ಎರಡು ಬಲೂನ್ಗೆ ಈ ಥರ ಚಿಕ್ಕದಾಗಿ ಇನ್ನೊಂದು ಬಲೂನ್ನ ಕಟ್ಕೋಬೇಕು. ಆಮೇಲೆ ಈ ಥರ ಸಿಕ್ಕಾಕ್ಸ್ಬೇಕು. ಮತ್ತು ನಾನು ಮಾಸ್ಕಿಂಗ್ ಟೇಪಿಂದ ರೆಡಿ ಮಾಡಿ ಇಟ್ಕೊಂಡು ಫ್ಲವರ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಇನ್ನು ಮುಂದೆ ಇದೇ ಥರ ಬಲೂನ್ ಡೆಕೋರೇಷನ್ ಹೇಗೆ ಮಾಡೋದಂತ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. So please subscribe and like this video. ಮತ್ತು ವಿಡಿಯೋ ಅಪ್ಲೋಡ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ.